ಮೇಡಮ್ ತುಳಸಿ ಅಂದ್ರೆ ಅಮ್ಮವ್ರಿಗೆ ಭಾರಿ ಇಷ್ಟ ಅಂತೆ, ಅದ್ರ ಬಗ್ಗೆ ತುಳಸಿ ಪೂಜೆ 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 ಅದು ಒಂದು. ಆಮೇಲೆ ಅವ್ರಿಗೆ ನೆಕ್ಸ್ಟ್ ಏನಾಯ್ತು ಅಂದರೆ, ಒಂದು ಸರಿ ಮನೇಲಿ ಸಣ್ಣದಾಗಿ ಬಿದ್ದರು, ಫಸ್ಟ್ ಟೈಮ್ ಬಿದ್ದು. ಆವಾಗ ಸ್ವಲ್ಪ ಅಲರ್ಟ್ ಆದರು, ಓಡಾಡಬೇಕನ್ನ ಕೇರ್ಫುಲ್ ಆಗಿರಬೇಕು ಅಂತ. ಬಟ್ ಬೈ ಚಾನ್ಸ್ ಇನ್ ಸ್ಪ್ಯಾನ್ ಆಫ್ 6 months ಅನಿಸುತ್ತೆ, ಸೆಕೆಂಡ್ ಟೈಮ್ ಬಿದ್ದಾಗ ಅವರಿಗೆ ಸ್ವಲ್ಪ ಭಯ ಶುರುವಾಯಿತು. ಓಡಾಡುವಾಗ ಬಿದ್ದರೆ ಮಾಡಿದ್ರೆ ನನಗೆ ಫಿಸಿಕಲಿ ಡ್ಯಾಮೇಜ್ ಆಗುತ್ತೆ, ತಲೆಗೆ ಆ ಟೈಮಲ್ಲಿ ಸ್ವಲ್ಪ ಜಸ್ಟ್ ತಲೆಗೆ ಮಿಸ್ ಆಗಿತ್ತು ಅವರಿಗೆ. ಆ ಇದರಲ್ಲಿ ಅವ್ರಿಗೊಂಚೂರು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅವರ ಧೈರ್ಯ ಕಳ್ಕೊಂಡ್ರು ಅನಿಸುತ್ತೆ. ಈ ರೀಸನ್ಸಿಂದ ಅವ್ರಿಗೆ ಸ್ವಲ್ಪ ಆರೋಗ್ಯದ್ದು ಇದಾಗಕ್ಕೆ ಶುರುವಾಯಿತು. ತುಳಸಿ ಪೂಜೆ ತುಳಸಿ ಪೂಜೆ ಮಿನಿಮಮ್ ಅರ್ಧ ಗಂಟೆ ಮಾಡೋರು ಬೆಳಗ್ಗೆ ಹೊತ್ತು. ಯಾಕೆ ತುಳಸಿ ಪೂಜೆ ಮಾಡಬೇಕಂದ್ರೆ ಫಸ್ಟು ಸೂರ್ಯನಿಗೆ ಅರ್ಘ್ಯ ಕೊಡೋರು. ಆಮೇಲೆ ತುಳಸಿಗೆ ಎಲ್ಲ ಅರಿಶಿನ ಕುಂಕುಮ ಹೂವು ಮತ್ತು ಒಂದಷ್ಟು ಶ್ಲೋಕಗಳಲ್ಲೂ ಹೇಳ್ಕೊಂಡು ಎಲ್ಲ ಮಾಡಿಕೊಂಡು ಮಿನಿಮಮ್ ಅರ್ಧ ಗಂಟೆ ತುಳಸಿ ಪೂಜೆ, ಸೂರ್ಯನ ಪೂಜೆ ಮಾಡ್ತಾಯಿದ್ದಿತ್ತು ಡೈಲಿ. ಮತ್ತು ಸಾಯಂಕಾಲ ಒಂದು ಸತಿ, 2 ಸತಿ ತುಳಸಿ ಪೂಜೆ ಮಾಡದೆ ಎಂಥ ಅರ್ಜೆಂಟೇ ಇದ್ದರೂ ತುಳಸಿ ಪೂಜೆ ಮಾತ್ರ ಮಾಡದೆ ಹೊರಗಡೆ ಹೋಗ್ತಾನೆ ಇರಲಿಲ್ಲ. ಫಸಲು ಪೂಜೆ ಹತ್ರವಾಗಂತೂ ಮಾಡ್ತಿರ್ಲಿಲ್ಲ, ಯಾವುದು ಅರ್ಜೆಂಟ್. ಆಗೊಂದು ಸಿಸ್ಟಮ್ ಇತ್ತು, ಅದೇ ಸಿಸ್ಟಮ್. ಬೆಳಗ್ಗೆ ಅವರು 4:15 ಹೇಳೋ ಅಭ್ಯಾಸ. ಎದ್ದು ಎಲ್ಲ ದೇಣಿತಿದ್ದು ಮುಗಿಸ್ಕೊಂಡು 8 ಗಂಟೆ 7:30 8 ಗಂಟೆಗೆ ದೇವ್ರ ಮನೆಗೆ ಬರೋರು. ಬಂದರೆ 1 ಗಂಟೆಯಿಂದ 2 ಗಂಟೆ ತನಕ ಆಲ್ಮೋಸ್ಟ್ ಪೂಜೆನಲ್ಲೇ ಕಳೆಯೋರು. ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗೋರು, ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋರು, ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋರು. ಆ ದೇವಸ್ಥಾನಗಳಿಗೆ ಹೋಗಿ ಬಂದು 1:30 2 ಗಂಟೆ ತನಕ ದೇವ್ರ ಮನೆಯಲ್ಲೇ ಅವ್ರದ್ದು ಪೂಜೆ. ಮತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋರು, ಊಟ ಮಾಡಿ. ಪೂಜೆ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಅವರು ಫಸ್ಟ್ ಅಂತೂ ಹಾಲು ಕುಡಿತಿರ್ಲಿಲ್ಲ. ಈಗೊಂದು 3-4 ವರ್ಷದಿಂದ ನಾನು ತೀರಾ ಇಷ್ಟು ವಯಸ್ಸಾಗಿದೆ ಹಿಂಗೆ ಇದು ಮಾಡ್ತಿರಲಿಲ್ಲ ಅಂತ ಬೆಳಗ್ಗೆ ಎದ್ದು 1 ಕಪ್ ಹಾಲು ಕುಡಿದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಮನೆಯೊಳಗೆ ಹೋದರೆ ಪೂಜೆ ಮುಗಿಯೋ ತನಕ ಯಾವ ಕಾರಣಕ್ಕೂ ಏನೇ ಮಾಡಿದ್ರು ತೊಗೋತಿರಲಿಲ್ಲ ಏನೂ. ಅದು ಆ ಪೂಜೆ ಮುಗಿಸಿದ ಮೇಲೆ ಮಧ್ಯಾಹ್ನದ್ದು ಊಟ ಮಾಡೋರು. ಅದು ಅಪ್ಪನ ಜೊತೆನೇ, ಅಪ್ಪನೂ ಕಾಯೋರು, ಅಮ್ಮನಿಗೆ ಕಾದು ಇಬ್ಬರು ಒಟ್ಟಿಗೆ ಊಟ ಮಾಡೋರು. ಸ್ವಲ್ಪ ಹೊತ್ತು ಮಲ್ಕೊಳ್ಳೋರು, ಮತ್ತೆ ಎದ್ದೇಳೋರು. ಅಪ್ಪನ ಜೊತೆ ಸ್ವಲ್ಪ ಕೂತ್ಕೊಂಡು ಟಿ ವಿನಲ್ಲಿ ಶಿವಂದು ರಾಮಾಯಣ ಮಹಾಭಾರತ ಇಂಥ ಅಥವಾ ಹಳೆಯ ಪಿಕ್ಚರ್ಗಳು. ಅವ್ರ ಫೇವ್ರೆಟ್ ಹೀರೋಯಿನ್ನು ಪಂಡ್ರಿಬಾಯಿ, ಲೀಲಾವತಿ ಅಂತ ಅವ್ರ ಫಿಲಮ್ಸು ಇರ್ತದೆ ನೋಡೋರು. ತುಂಬ ಇಷ್ಟವಾದ್ದು ಅಂದರೆ ಒಂದು ಸ್ವಾಮಿ ದೇವನೇ ಲೋಕಪಾಲನೆ ಇದೆಯಲ್ಲ, ಅದು ಸೂರ್ಯಂಗೆ ಹೇಳದೆ ಇರ್ತಿರಲಿಲ್ಲ, ಎದ್ದ ತಕ್ಷಣ ಹೇಳೋರು ಅದನ್ನು. ತುಳಸಿ ಪೂಜೆ ಆದಮೇಲೂ ತುಳಸಿ ಪೂಜೆ ಟೈಮಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅದೊಂದು ಹೇಳೋರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.